ಸಕ್ಕರೆ ನಾಡು ಮಂಡ್ಯದಲ್ಲಿ ದಿನೇ ದಿನೇ ಕಾವೇರಿ ಕಿಚ್ಚು ಜೋರಾಗ್ತಿದೆ. ತಮಿಳುನಾಡಿಗೆ ನೀರು ಹರಿಸೋದನ್ನ ಖಂಡಿಸಿ ರೈತರ ಆಕ್ರೋಶದ ಕಟ್ಟೆ ಹೊಡೆದಿದೆ. ಕಾವೇರಿ ರಕ್ಷಣೆಗಾಗಿ ಮೂರನೇ ದಿನವೂ ಹೋರಾಟ ಮುಂದುವರೆಸಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಮಂಡ್ಯದಲ್ಲಿ ಕಾವೇರಿ ನೀರಿಗಾಗಿ ಹೆಚ್ಚಾಯ್ತು ಕಿಚ್ಚು. ಪ್ರಾಣ ಬಿಟ್ಟರೂ ನೀರು ಬಿಡಲ್ಲ ಅಂತ ರೋಡ್ಗಿಳಿದ ರೈತರು. ಮಂಡ್ಯ ಜಿಲ್ಲೆ ಕಾವೇರಿ ಕಿಚ್ಚಿನಲ್ಲಿ ಕೊತ ಕೊತ ಕುದಿಯುತ್ತಿದೆ. ಕಾವೇರಿ ನೀರಿಗಾಗಿ ನಡೀತಿರೋ ಹೋರಾಟದ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ ಸಿಡಬ್ಲ್ಯೂಎಂಎ ನೀಡಿದ ಆದೇಶ ಸಕ್ಕರೆ ನಾಡಿನ ಜನರನ್ನ ರೊಚ್ಚಿಗೆಬ್ಸಿದೆ. ಕಳೆದ 2 ದಿನಗಳಿಂದ ಹೊತ್ತಿ ಉರಿತಿದ್ದ ಕಾವೇರಿ ಕಿಚ್ಚು ಇದೀಗ ಮೂರನೇ ದಿನಕ್ಕೂ ವ್ಯಾಪಿಸಿದ್ದು ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಪ್ರತಿಭಟನೆಯ ಕಾವು ತೀವ್ರಗೊಂಡಿದೆ. ಮೂರನೇ ದಿನದ ಹೋರಾಟದಲ್ಲಿ ಕೇವಲ ರೈತರಷ್ಟೇ ಅಲ್ಲ, ವಿವಿಧ ಸಂಘಟನೆಗಳು ಕಾವೇರಿ ಅಂಗಳಕ್ಕೆ ಧುಮುಕಿವೆ. ನಗರದ ಸಂಜಯ್ ವೃತ್ತದಲ್ಲಿ ನ್ಯಾಯಬೆಲೆ ಅಂಗಡಿ ಸಂಘದ ಮಾಲೀಕರು ರೈತರೊಂದಿಗೆ ಕೈಜೋಡಿಸಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ತಡೆದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ನಡುವೆ ಚಿತ್ರನಟ ಹಾಗೂ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೋರಾಟ ಸ್ಥಳಕ್ಕೆ ಭೇಟಿ ನೀಡಿ ರೈತರ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ಸರ್ಕಾರ ತಮಿಳುನಾಡಿನ ಒತ್ತಡಕ್ಕೆ ಮಣಿದು ನೀರು ಬಿಡಬಾರದು ಎಂದು ಆಗ್ರಹಿಸಿದ್ರು. ನಾನು ಶಿಷ್ಯ ಬಂಗಾರಪ್ಪನವರಂತನೇ ನಾನು ಸರ್ಕಾರವನ್ನು ನಡೆಸ್ತೀನಿ, ರೈತರ ಪರ ಬಡವರ ಪರ ತೀರ್ಮಾನವನ್ನು ತಗೊಳ್ತೀನಿ ಅನ್ನೋದಾದರೆ, ಬಂಗಾರಪ್ಪನವರು ಹೇಗೆ ಆಗಿನ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಯಾವುದೇ ಕಾರಣಕ್ಕೂ ಒಂದು ಹನಿ ನೀರನ್ನು ಕೂಡ ಕರ್ನಾಟಕದಿಂದ ನಾನು ಬಿಡಲ್ಲ ಅಂತಕ್ಕಂಥ ತೀರ್ಮಾನವನ್ನು ಆ ದಿನ ಮಾಡಿದರು. ಬಂಗಾರಪ್ಪನವರ ಶಿಷ್ಯರಾಗಿ ತಾವು ಇವತ್ತು ನಾನು ವಿನಂತಿ ಮಾಡ್ಕೊಳ್ತೀನಿ. ಅತ್ತ ಮಂಡ್ಯ ನಗರ ಮಾತ್ರವಲ್ಲದೆ ಜಿಲ್ಲೆಯ ಪ್ರಮುಖ ತಾಲೂಕುಗಳಲ್ಲೂ ಹೋರಾಟದ ಕಿಚ್ಚು ಜೋರಾಗಿದೆ. ಕೆಎಂದೊಡ್ಡಿ ಬಳಿ ರೈತ ಸಂಘದ ಕಾರ್ಯಕರ್ತರು ಮದ್ದೂರು ಮಳವಳ್ಳಿ ಹೆದ್ದಾರಿಯನ್ನ ಬಂದ್ ಮಾಡಿ ತೀವ್ರ ಆಕ್ರೋಶ ಹೊರಹಾಕಿದ್ರು. ಇನ್ನು ಶ್ರೀರಂಗಪಟ್ಟಣ ತಾಲೂಕು ಕಚೇರಿ ಮುಂದೆ ಭೂಮಿ ತಾಯಿ ಹೋರಾಟ ಸಮಿತಿಯ ರೈತರು ವಿಶಿಷ್ಟವಾಗಿ ಗಂಟೆ ಬಾರಿಸುವ ಮೂಲಕ ಗಂಟೆ ಚಳುವಳಿ ನಡೆಸಿ ಸರ್ಕಾರದ ಕಣ್ಣು ತೆರೆಸುವ ಪ್ರಯತ್ನ ನಡೆಸಿದ್ರು. ಮಂಡ್ಯದಲ್ಲಿ ಕಾವೇರಿ ಹೋರಾಟದ ಕಿಚ್ಚು ದಿನದಿಂದ ದಿನಕ್ಕೆ ನಿಯಂತ್ರಣಕ್ಕೆ ಸಿಗದಂತೆ ಹೆಚ್ಚಾಗ್ತಿದೆ. ರೈತರು, ವ್ಯಾಪಾರಿಗಳು, ಸಾರ್ವಜನಿಕರು ರಸ್ತೆಗಿಳಿದು ಹೋರಾಟ ನಡೆಸುತ್ತಿದ್ದಾರೆ. ಪ್ರಾಣ ಕೊಟ್ಟೆವು, ಕಾವೇರಿ ನೀರು ಕೊಡೆವು ಎನ್ನುತ್ತಿರುವ ಮಂಡ್ಯದ ಜನತೆಯ ಆಕ್ರೋಶದ ಎಫೆಕ್ಟ್ ಏನಾಗಲಿದೆ ಅನ್ನೋದೇ ಕುತೂಹಲವಾಗಿದೆ. ರಾಘವೇಂದ್ರ ಗಂಜಾಂ, ಗ್ಯಾರಂಟಿ ನ್ಯೂಸ್, ಮಂಡ್ಯ.